ವರ್ಷದ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡುವ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಸೋತವರ ಕೋರಿಕೆ ಏನು, ಮತದಾರರ ಮಾತು ಮನಸ್ಸಲ್ಲಿ ಏನಿದೆ? ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ. ಚುನಾವಣಾ ಅಖಾಡದ ಸಂಪೂರ್ಣ ಮಾಹಿತಿಯನ್ನ ಬಿಂಬಿಸುವ ನ್ಯೂಸ್ 18 ಜನ ಮನ ಮತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದರ್ಶನ್ ನಾಯ್ಕ್. ಹಿನ್ನೋಟ ಮುನ್ನೋಟದೊಂದಿಗೆ ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಈ ಕ್ಷೇತ್ರದ ಜನ ಮನ ಮತ ಹೇಗಿದೆ ನೋಡೋಣ ಬನ್ನಿ. ಕರ್ನಾಟಕದ ಕಾಶ್ಮೀರ ಎಂದ್ರೆ ಕಾರವಾರ. ಕರ್ನಾಟಕದ ಬಾರ್ಡೋರ್ಲಿ ಎಂದೇ ಖ್ಯಾತಿ ಇರೋದು ಇದೇ ಜಿಲ್ಲೆಯ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರಕ್ಕೆ. ರಾಜಕೀಯವಾಗಿ ಹಲವು ವಿಶೇಷತೆ ಹೊಂದಿರುವ ಈ ಕ್ಷೇತ್ರದಲ್ಲಿ ಒಮ್ಮೆ ಆಯ್ಕೆಯಾದವರು ಇನ್ನೊಮ್ಮೆ ಆಯ್ಕೆಯಾಗಲ್ಲ. ಕಳೆದ 4 ಅವಧಿಯ ಚುನಾವಣೆ ಗಮನಿಸಿದ್ರೆ 3 ಬಾರಿ ಬಿಜೆಪಿ ಹಾಗೂ 1 ಬಾರಿ ಕಾಂಗ್ರೆಸ್ ಗೆದ್ದಿದೆ. ಹಾಲಿ ಬಿಜೆಪಿಯ ಶಾಸಕಿ ರೂಪಾಲಿ ನಾಯ್ಕ್ ಮತ್ತೆ ಗೆಲ್ಲೋ ಹುಮ್ಮಸ್ಸಿನಲ್ಲಿದ್ದಾರೆ. ಕ್ಷೇತ್ರದಲ್ಲಿ ಹಿಂದುತ್ವದ ಸದ್ದು ಸದಾ ಇದ್ದೇ ಇದೆ. ಈ ಬಾರಿ ಪರೇಶ್ ಮೆಸ್ತಾ ಸಾವಿನ ವಿಚಾರದಲ್ಲಿ ದೊಡ್ಡ ರಾಜಕೀಯವೇ ನಡೆಯುತ್ತಿದೆ. ಕ್ಷೇತ್ರದಲ್ಲಿ ಜಾತಿವಾರು ಮತದಾರರ ಸಂಖ್ಯೆಯನ್ನ ನೋಡೋದಾದ್ರೆ ಕ್ಷೇತ್ರದಲ್ಲಿ ಒಟ್ಟು 2,13,814 ಮತದಾರರು ಇದ್ದಾರೆ. ಬೆಸ್ತರು, ಕೊಂಕಣ ಮರಾಠಿಗರು, ಕೋಮಾರ ಪಂಥ, ಹಾಲಕ್ಕಿ ಒಕ್ಕಲಿಗ, ನಾಮದಾರಿ, ಭಂಡಾರಿ ಸಮುದಾಯದ ಮತಗಳೇ ನಿರ್ಣಾಯಕ ಆಗಲಿವೆ. ಕ್ಷೇತ್ರದಲ್ಲಿ ಸಂಭಾವ್ಯರ ಸಮರ ಹೇಗಿದೆ ಅಂತ ನೋಡೋದಾದ್ರೆ ಬಿಜೆಪಿಯ ರೂಪಾಲಿ ನಾಯ್ಕ್ ಶಾಸಕಿಯಾಗಿದ್ದು ಮತ್ತೆ ಗೆಲ್ಲೋಕೆ ಸರ್ಕಸ್ ಮಾಡುತ್ತಿದ್ದಾರೆ. ಇತ್ತ ಕಾಂಗ್ರೆಸ್ ಪಕ್ಷದ ಸತೀಶ್ ಸೈಲ್ ಈ ಬಾರಿ ಅಖಾಡಕ್ಕೆ ಇಳಿಯೋಕೆ ಸಜ್ಜಾಗಿದ್ದು ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಕ್ಷೇತ್ರದಲ್ಲಿ ಕಳೆದ 5 ವರ್ಷದಲ್ಲಿ ಏನೆಲ್ಲ ಕೆಲಸ ಆಗಿದೆ, ಇನ್ನೂ ಏನೇನ್ ಕೆಲಸ ಮಾಡಬೇಕಾಗಿದೆ ಅನ್ನೋದನ್ನ ನೋಡೋಣ. ಅಂಕೋಲಾ ಪಟ್ಟಣದಲ್ಲಿ ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ರಸ್ತೆ ಅಭಿವೃದ್ಧಿಯಾಗಿದೆ. ಮಹಿಳಾ ಕಾಲೇಜಿಗೆ ಸ್ವಂತ ಕಟ್ಟಡ ಕಟ್ಟಲಾಗಿದೆ. ಗ್ರಾಮೀಣ ಭಾಗದಲ್ಲಿ ರಸ್ತೆಗಳ ಅಭಿವೃದ್ಧಿಯಾಗಿದೆ. ಇನ್ನೂ ಏನೇನ್ ಕೆಲಸ ಆಗಿಲ್ಲ ಅಂತ ನೋಡೋದಾದ್ರೆ 3 ಪ್ರಮುಖ ಸೇತುವೆ ಕೆಲಸ ಬಾಕಿ ಇದೆ. ಕ್ಷೇತ್ರದಲ್ಲಿ ಉದ್ಯೋಗಕ್ಕೆ ಪೂರಕವಾದ ವಾತಾವರಣವಿಲ್ಲ. ಕೈಗಾರಿಕೆಗಳು ಶುರುವಾಗಬೇಕಿದೆ. ಕ್ಷೇತ್ರದ ಬೇಡಿಕೆಗಳೇನು ಅಂತ ನೋಡೋದಾದ್ರೆ ಕಾರವಾರ ವಾಣಿಜ್ಯ ಮತ್ತು ಮೀನುಗಾರಿಕಾ ಬಂದರನ್ನ ವಿಸ್ತರಣೆ ಮಾಡಿ ಇನ್ನಷ್ಟು ಅನುಕೂಲ ಮಾಡಬೇಕಿದೆ. ಕಡಿಮೆ ಮತದಾರರಿರುವ ಗ್ರಾಮೀಣ ಭಾಗದಲ್ಲಿ ರಸ್ತೆ ಸಂಪರ್ಕ, ಶಾಲಾ ಕಾಲೇಜು ಅಭಿವೃದ್ಧಿ ಸೇರಿ ಮೂಲಸೌಕರ್ಯ ಕಲ್ಪಿಸಬೇಕಿದೆ. ಈ ಬೇಡಿಕೆಗಳೊಂದಿಗೆ ಕಾರವಾರ ಅಂಕೋಲಾ ಕ್ಷೇತ್ರದ ಜನ ಚುನಾವಣೆಗೆ ಸಜ್ಜಾಗ್ತಿದ್ದಾರೆ. ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಕಡಲನಗರಿ ಕಾರವಾರ ವಿಧಾನಸಭಾ ಕ್ಷೇತ್ರದ ಹೃದಯ ಭಾಗದಲ್ಲಿರುವಂಥ ಮೀನು ಮಾರುಕಟ್ಟೆಯಲ್ಲಿದ್ದೇವೆ. ಮೀನು ಮಾರುಕಟ್ಟೆಯಲ್ಲಿ ಸಾಕಷ್ಟು ಜನರು ಮೀನು ಖರೀದಿಗಾಗಿರ್ಬೋದು, ಅದೇ ರೀತಿ ವಿವಿಧ ತರಕಾರಿ ಖರೀದಿಗಾಗಿರ್ಬೋದು ಇಲ್ಲಿ ಆಗಮಿಸ್ತಾರೆ. ಇಲ್ಲಿ ಮೀನು ಮಾರಾಟ ವ್ಯಾಪಾರಸ್ಥರ ಜನ ಮನದ ಮಾತು ಹೇಗಿದೆ, ಅದೇ ರೀತಿ ಬಂದ ಗ್ರಾಹಕರ ಮನದ ಮಾತು ಹೇಗಿದೆ ಎನ್ನುವಂಥ ಬಗ್ಗೆ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನ ಮಾಡೋಣ. ಕ್ಷೇತ್ರದ ಅಭಿವೃದ್ಧಿ ಹೇಗಿದೆ? 5 ವರ್ಷ ಶಾಸಕಿ ರೂಪಾಲಿ ನಾಯ್ಕರು ಇಲ್ಲಿ MLA ಆಗಿದ್ರು. ಅಭಿವೃದ್ಧಿ ಕಾರ್ಯ ಯಾವ ರೀತಿ ಇದೆ? ನಿಮ್ಗೆ ತೃಪ್ತಿ ತಂದಿದೆಯಾ ಅಥವಾ ಹೇಗಿದೆ? ಕಂಪೇರ್ ಟು 5 ವರ್ಷ ಹಿಂದೆ ಒಳ್ಳೆದಿತ್ತು ಅನಿಸ್ತದೆ ನಮಗೆ. ಶ್ರೀಮಾನ್ ಸತೀಶ್ ಸೈಲ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅನಿಸ್ತದೆ. ಈಗ ಹೇಗಿದೆ? ಈಗ ಪರಿಸ್ಥಿತಿ ಹೇಗಿದೆ? ಅಭಿವೃದ್ಧಿ 5 ವರ್ಷದಲ್ಲಿ ಅಭಿವೃದ್ಧಿ ಕಾರ್ಯ ಹೇಗಿದೆ? ಕಾರವಾರ ಆಗಿರ್ಬೋದು, ಅಂಕೋಲಾ ಕ್ಷೇತ್ರ ಆಗಿರ್ಬೋದು. ಅಭಿವೃದ್ಧಿ ಕಾರ್ಯ ನಡೀತಿದೆ. ಆದರೆ ನಮ್ಮದೆಲ್ಲ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕಂದ್ಕೊಂಡು ನಾವೆಲ್ಲ ಒಂದು ಬೇಡಿಕೆ ಇಟ್ಟಿದ್ದೀವಿ. ಅದು ನಡೀಲಿಲ್ಲ. ಅದಕ್ಕೆ ಅದೊಂದು ಆಗಬೇಕು ಅಂದ್ಕೊಂಡು ನಮ್ಮದೆಲ್ಲ ಊರ ಪರವಾಗಿ ನಾವು ಕೇಳ್ಕೊಳೋದು. ಈ ಸಲ ಅವ್ರು ಯಾರು ಬರ್ತಾರಲ್ಲ ಜನಪ್ರತಿನಿಧಿಗಳು, ಅದನ್ನು ಮಾಡಿಕೊಟ್ರೆ ಸಾಕು ನಮ್ಮ ಜನರಿಗೆ. ಮುಂದಿನ ಆಯ್ಕೆ ಚೇಂಜಸ್ ಬಯಸ್ತೀರಾ ಇಲ್ಲಿ ಕಾರವಾರದಲ್ಲಿ? ಖಂಡಿತ ಚೇಂಜಸ್ ಬೇಕೇ ಬೇಕು. ಅಮ್ಮ, 5 ವರ್ಷ ಶಾಸಕಿ ರೂಪಾಲಿ ನಾಯ್ಕರು ಇಲ್ಲಿ ಆಯ್ಕೆಯಾಗಿ ಶಾಸಕರಾಗಿದ್ರು. ಅಭಿವೃದ್ಧಿ ಕಾರ್ಯ ಮಾಡಿದಾರಾ ಅಥವಾ ನಿಮ್ಗೆ ತೃಪ್ತಿ ಇದೆಯಾ ಅವ್ರ ಕಾರ್ಯವೈಖರಿ? ಇಲ್ಲ, ಅಭಿವೃದ್ಧಿ ಮಾಡಿದ್ದಾರೆ, ನಮಗೆ ತೃಪ್ತಿ ಇಲ್ಲ. ಏನು ಮಾಡ್ಬೇಕು ಆಕೆಗೆ ಹೇಳಿ ಏನು ಮಾಡಬೇಕು? ನಾವು ಮೀನುಗಾರರು, ಅವಳು ಮೀನುಗಾರತಿ ಇಲ್ಲ. ಎಲ್ಲಿ ಗಟ್ರೆ ಎಲ್ಲ ಮುಚ್ಚಾಗ್ತಿದೆ. ನೀರು ಎಲ್ಲಿಂದ ಹೋಗ್ಬೇಕು? ಚರಂಡಿ ಒಳಗಿಂದ ಹೋಗ್ಬೇಕಲ್ಲ. ಚರಂಡಿ ಒಳಗಿಂದ ಹೋಗ್ಬೇಕಲ್ಲ. ಹಿಂಗೆ ಗಟ್ರೆ ಮುಚ್ಚಿದ್ರೆ ನೀರು ಹೆಂಗೆ ಹೋಗೋದು? ಈಗ ಇದು ಮನೆ ನಮ್ದು. ಇದು ಬಾತ್ರೂಮು ನಮ್ಮದು. ಕಡೆ ಈ ಚರಂಡಿ ಒಳಗಿನ ನೀರು ಎಲ್ಲಿ ಹೋಗ್ಬೇಕು? ಇದು ಮುಚ್ಚಾಕಿದ್ದು ನೀರು ಹೋಗ್ತಿದೆ. ನಿಮಗೆ ಮೀನುಗಾರರಿಗೆ ಏನಾದ್ರು ಸವಲತ್ತು ತಂದು ಕೊಟ್ಟಿದ್ದಾರೆ? ಹೆಂಗೆ ಅಭಿವೃದ್ಧಿ? ಇಲ್ಲ, ನಮ್ಮ ಕಾರವಾರದವ್ರಿಗೆ ಏನು ಸವಲತ್ತು? ಬೇರೆ ಊರಿಗೆಲ್ಲ ಸವಲತ್ತಿದೆ. ನಮ್ಮ ಕಾರವಾರದಲ್ಲಿ ಯಾವ್ದು ಸವಲತ್ತಿಲ್ಲ. ಹಣ ಸಿಕ್ಕುದಾಗಲಿ, ಜಾಗ ಬಗ್ಗೆ ಆಗಲಿ ಯಾವುದೊಂದು ಸವಲತ್ತಿಲ್ಲ.
ಕಡೆ ಹಳೆ ಮಾರ್ಕೆಟ್ ಇದೆ. ಹಳೆ ಮಾರ್ಕೆಟ್ ತೆಗೆದ್ಮೇಲೆ ನಮ್ಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ. ನಾವು ಎಷ್ಟು ವರ್ಷ ಆಯ್ತು, 45 ವರ್ಷದಿಂದ ಮೀನು ಮಾರ್ಕೆಟ್ ಮಾಡ್ತೇವೆ. ನಮಗೆ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ. ಮತ್ತೆ ಎಲ್ಲ ಹಿಂಗೆ ಬರೀ ಜಗಳ ಹಿಡಿದೆ. ಅಂದರೆ ಮುಂದೊಂದು 2 ತಿಂಗಳಲ್ಲಿ ಈಗ ಚುನಾವಣೆ ಬರ್ತಾ ಇದೆ. ಇಲ್ಲಿ ಶಾಸಕಿ ರೂಪಾಲಿ ನಾಯಕರವರು ಇದ್ದಾರೆ. ಅದೇ ರೀತಿ 5 ವರ್ಷ ಏನು ಯಾವ ರೀತಿ ಅಭಿವೃದ್ಧಿ ಆಗಿದೆ? ನಿಮ್ಗೆ ಏನಾದ್ರು ಮೀನುಗಾರರಿಗೆ ಸವಲತ್ತು ಸಿಕ್ಕಿದೆಯಾ? ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ ಆಗಿದೆ ಅಂತ ಅನಿಸ್ತಿದ್ಯಾ ನಿಮಗೆ? ಅಭಿವೃದ್ಧಿ ಮೊದಲಿಂದ ಹೇಗಿದೆ ನೋಡು, ಸ್ವಲ್ಪ ಹಾಗೇನೇ ಇದೆ. ಹೌದು, ಮೀನುಗಾರ ಸ್ವಲ್ಪ ಕಷ್ಟದಲ್ಲೇ ಇರ್ತಾರೆ ಅಲ್ಲ, ಮೀನುಗಾರಿಗೆ ಅಷ್ಟೇನು ತೋರಿಸೋದಿಲ್ಲ. ಹೇಗಿದೆ ನೋಡು ಹಾಗೇ ಇದೆ. ಚೆನ್ನಾಗಾಗಿದೆ ನಮಗೆ ಮೀನು ವ್ಯಾಪಾರದಿಂದ. ಇದು ಫಿಶರ್ ಮಂದೆಲ್ಲ ಚಲೋ ಉಂಟು. ಇದು ಮಾರ್ಕೆಟಲ್ಲಿ ಅಭಿವೃದ್ಧಿ ಹೇಗಾಗಿದೆ ಇಲ್ಲೆಲ್ಲ? ಚೆನ್ನಾಗುಂಟು. ಚಲೋ ಮಾಡಿ ನಡ್ಸ್ಕೊಂಡು ಹೋಗ್ತಾರೆ ಮುನ್ಸಿಪಾಲ್ಟಿಯವರು ಎಲ್ಲರೂ. ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅಥವಾ ಹೇಗಿದೆ? ನಿಮ್ಗೆ ಏನು ಅನಿಸ್ತಾ ಇದೆ? ಏನು ಅಭಿವೃದ್ಧಿ ಏನು ಕಾಣಿಸ್ತಾ ಇಲ್ಲ ರೀ. ಎಲ್ಲ ಅಭಿವೃದ್ಧಿ ಅಂತ ಏನಿಲ್ಲ. ಮಾರ್ಕೆಟ್ ನೋಡಿದ್ರೆ ಎಲ್ಲ ಸತ್ಯನಾಶ ಆಗಿದೆ. ವ್ಯಾಪಾರಸ್ಥರಿಗೆ ವ್ಯಾಪಾರ ಅನ್ನೋದಿಲ್ಲ, ಆ ಥರ ಆಗಿಬಿಟ್ಟಿದೆ. ಅಭಿವೃದ್ಧಿ ಅಂತ ಏನು ಕಾಣ್ತಾ ಇಲ್ಲ. ಏನು ಆಗಬೇಕಾಗಿತ್ತು? ಅಭಿವೃದ್ಧಿ ಆಗಬೇಕಾಗಿತ್ತು, ಡೆವಲಪ್ಮೆಂಟ್ ಆಗಬೇಕಿತ್ತು. ಮಾರ್ಕೆಟ್ ಡೆವಲಪ್ಮೆಂಟ್ ಆಗಲಿಲ್ಲ, ಹೊರಗಿನ ಮಾರ್ಕೆಟ್ ಡೆವಲಪ್ಮೆಂಟ್ ಆಗಲಿಲ್ಲ. ವ್ಯಾಪಾರಸ್ಥರ ಮೇಲೆ ಸರಿ ಏನು ಅವ್ರಿಗೆ ಬೇಕಾಗಿ ವ್ಯವಸ್ಥೆ ಮಾಡಿಕೊಡ್ಲಿಲ್ಲ ವ್ಯಾಪಾರಸ್ಥರಿಗೆ. ತರಕಾರಿ ಮಾರುಕಟ್ಟೆ ಆಗಿರ್ಬೋದು, ಇಲ್ಲೆಲ್ಲ ಹೇಗಿದೆ? ಸವಲತ್ತು ಹೇಗಿದೆ? ತುಂಬ ಅನುಕೂಲ ಮಾಡಿಕೊಂಡಿದ್ದಾರೆ. ಹೊಸದಾಗಿ ಇದೆಲ್ಲ ಕಂಪನಿ ಇತ್ತು, ಸರಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಕೂತ್ಕೊಳ್ಳಿಕ್ಕೆ ನಮ್ಗೆ ವ್ಯವಸ್ಥೆ ಚಲೋ ಆಗಿದೆ. BJP ಸರ್ಕಾರ ಬಂದಮೇಲೆ ನಮ್ಗೆ ತುಂಬ ಅನುಕೂಲ ಆಗಿದೆ. ರೂಪಾಲಿ ನಾಯಕರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಗಲಿ ರಾತ್ರಿ ಅಣದೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಮಗೆ ಏನಂತೀವಿ ಅದು ಮಾಡಿಕೊಡ್ತಾರೆ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ರೂಪಾಲಿ ನಾಯಕ್. ನಿಮ್ಗೆ ಏನಾದ್ರು ಅಭಿವೃದ್ಧಿ ಆಗಿದೆಯಾ? ಏನಾದ್ರು ಕೆಲಸ ಮಾಡಿಕೊಟ್ಟಿದ್ದಾರಾ? ಮಾರ್ಕೆಟ್ ಅಭಿವೃದ್ಧಿ ಆಗಿದೆಯಾ? ಕೂತ್ಕೊಳ್ಳಿಕ್ಕಾಗ್ಲಿ ಜಾಗ ಆದ್ರೂ ವ್ಯವಸ್ಥೆ ಇದೆಯಾ? ಇದು ಕುತ್ಕೊಳ್ಳಿ ಕೊಟ್ಟಿದ್ದಾರೆ, ಮಾರ್ಕೆಟ್ ಕೊಟ್ಟಿದ್ದಾರೆ. ಮತ್ತೆ ಎಂಥದ್ದು ಇದಿಲ್ಲ ತೊಂದರೆ ಇಲ್ಲ. ನಮಗೆ ಕಾಲಿನ ಪ್ರಾಬ್ಲಮ್, ಹಿಂಗೆ ಹ್ಯಾಂಡಿಕ್ಯಾಪ್ಟೇನು ನಮ್ಗೆ ಗೊತ್ತಿದೆ. ಹ್ಯಾಂಡಿಕ್ಯಾಪ್ಟನ್ ಇದು ಬರ್ತದೆ, ಮತ್ತೆ ಎಂಥದ್ದು ವ್ಯವಸ್ಥೆ ಇಲ್ಲ ಯಾವುದು. 5 ವರ್ಷ ಇಲ್ಲಿನ ಶಾಸಕಿ ಅಂದ್ರೆ ರೂಪಾಲಿ ನಾಯಕರನ್ನ ಆಯ್ಕೆ ಮಾಡಿದ್ರು. ರೂಪಾಲಿ ನಾಯಕರವರು ಶಾಸಕಿ ಆಗಿದ್ರು. ಅವರ ಅವಧಿಯಲ್ಲಿ ಕಾರವಾರ ಅಂಕೋಲ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? 5 ವರ್ಷದಿಂದ ಯಾವುದೂ ಕೆಲಸ ಸರಿಯಾಗಿ ಆಗಿಲ್ಲ. ಹಾಲಿ ಶಾಸಕರು ಏನು ಕೆಲಸ ಮಾಡಿಲ್ಲ ಅಂತ ನಮ್ಮ ಅನಿಸಿಕೆ ಸರ್. ಕಳೆದ ಸಲ ಸದಸ್ಯರಿದ್ದಾಗ ಒಳ್ಳೆ ಕೆಲಸ ಮಾಡಿದ್ರು. ಅವಾಗ ಜನರಿಗೆ ತುಂಬಾ ಉಪಯೋಗ ಆಗಿತ್ತು, ಮಾರ್ಕೆಟ್ನವರಿಗೆಲ್ಲ. ಈಗಿನ ಮೇಲೆ ಮಾರ್ಕೆಟ್ ಕಾಲು ಹಿಡಿದಿಲ್ಲ ಸರ್. ಇಲ್ಲಿ ರಸ್ತೆ ಅಭಿವೃದ್ಧಿ ಎಲ್ಲ ಹೇಗಾಗಿದೆ? ಏನೂ ಆಗಿಲ್ಲ. ಈಗ ರೋಡ್ ಮಾಡ್ತಾರೆ, ಅದು ಸರಿಯಾಗಿ ಅವ್ರು ಮಾಡ್ತಾರೆ, ನಿರ್ವಹಣೆ ಮಾಡಿಕೊಂಡು ಹೇಗೋ ಮಾಡ್ತಾರೆ. ಅದ್ರ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಮಾಜಿ ಶಾಸಕರು ಸತೀಶಲ್ಲಿದ್ದಾಗ ಫಿಶ್ ಮಾಡಿ ಮಾಡಿದ್ರು. ಅದರಂತ ಅವರು ಈಗಿನ ಶಾಸಕ ಏನೂ ಮಾಡಿಲ್ಲ ಸರ್. ಮಾರ್ಕೆಟ್ ಸಹಿತ ಇದು ಮಾಡ್ತಾ ಇದ್ದಾರೆ, ಅವ್ರಿಗೇನು ಕೊಡ್ತಾ ಇಲ್ಲ. ಹಳೆ ಇದ್ದಾಗ ಅಂಗಡಿಯವರಿಗೆ ಅದೇ ಅಂಗಡಿ ಕೊಡ್ತಾರೆ, ಭರವಸೆ ಕೊಡ್ತಾ ಇಲ್ಲ ಸರ್ ಹಾಲಿ ಶಾಸಕಿಯವರು. ಅದೇ ಬೇಜಾರು. ಅಲ್ಲಿ ಅಂಗಡಿಯೆಲ್ಲ ತೆಗಿತಾ ಇದ್ದಾರೆ ಮಾರ್ಕೆಟಲ್ಲಿ. ಬಟ್ ಅದೇ ಇದ್ದವರಿಗೆ ಅಂಗಡಿ ಬೇಕಂತ ನಮ್ದು ಇದು ಡಿಮ್ಯಾಂಡ್. ಬಟ್ ಅವರು ಅದ್ರ ಬಗ್ಗೆ ಏನು ಇದು ಮಾಡ್ತಾ ಇಲ್ಲ ಸರ್. ಅದೇ ಬೇಜಾರು. ನಮಗೇನೂ ಮಾಡಲಿಲ್ಲ. ಆ ಥರ ಏನಿಲ್ಲ, ತಿಂಗಳ ಪಗಾರ ಇಲ್ಲ, ಏನೇ ಇಲ್ಲ. ಏನಪ್ಪ ಯಾವಾಗ ಕೊಡ್ತಾರೋ ಆ ತನ್ನ ಹೋಟ ಐತೆ ನಮ್ಮದು. ಇದ್ರನ್ನ ಕೂಡ ನಮ್ಗೆ ಸಹಾರ ಏನು 1 ರೂಪಾಯಿ ತಿಂದಿಲ್ಲ ನಾನು. ಹಿಂದಿನ ಶಾಸಕರಿದ್ದಾಗ ಬೇರೆ ಅವರು ಸತೀಶ್ ಎಲ್ರು ಇದ್ದಾಗ ಹೆಂಗಿತ್ತು ಅವಾಗ? ಸತೀಶ್ ಅಲ್ರಿ ಏನು ಆ ಥರ ಮಾಡಿದ್ರಿ? ಎಲ್ಲ ಮಾಡಿದ್ರಿ ಸತೀಶ್ ಅಲ್ಲಿ. ಏನಿಲ್ಲ, ಪುಣ್ಯಾತ್ಮ ಭಾಳ ಚಲೋ ಮನುಷ್ಯ ಸತೀಶ್ ಅಲ್ಲು. ಏನು ಮಾಡಲಿಲ್ಲ ಅಂತಿಲ್ಲ, ಎಲ್ಲ ಮಾಡ್ಯಾರ. ನನ್ಗೇನೇನು ಮಾಡಬೇಕು ಎಲ್ಲ ಮಾಡ್ಯಾರ ಸತೀಶ್ ಅಲ್ಲು. ಆವಾಗ ಚಲೋ ಇದ್ದಿತ್ತು. ಈಗೇನೈತಿ ರಸ್ತೆ? ಬಂಗಾರಪ್ಪ ನಗರದ ರಸ್ತೆ ಎದಕ್ಕೆ ಬೇಡ. ಎಲ್ಲ ಕಂಟೈತೆ. ಏನಿಲ್ಲ, ಏನು ಆಸರ ಮಾಡಲಿಲ್ಲ. ಅವಾಗ ಅವ್ರು ಇದ್ದಾಗ ಮಾಡಿದ್ರಿ. ಯಾರು ಏನು ದಾದ ಮಾಡಂಗಿಲ್ಲ. ಇಷ್ಟು ದಿನ ಅಂತೂ ಏನು ಮಾಡಿಲ್ಲ. ಇನ್ಮೇಗ ಏನ್ ಮಾಡ್ತಾರೆ ಅದು ನೋಡ್ಬೇಕು. ಇಷ್ಟು 5 ವರ್ಷ ಆಯ್ತು. ಈ ತರಕಾರಿ ನಾವು ವ್ಯಾಪಾರ ಮಾಡೋದ್ರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಬಿಜೆಪಿ ಬಂದ್ರೆ ಚಲೋ. ನಾವು ಎಲೆಕ್ಷನ್ಗೆ ಓಟ್ ಹಾಕಿದ್ರು ಬಿಜೆಪಿಗೆ ಹಾಕ್ತಿವಿ. ಮತ್ತೆ ಈ ರೂಪಾಲಿ ನಾಯಕ್ ಬಗ್ಗೆ ಅಂದ್ರೂ ನಮಗೆ ತರಕಾರಿ ವ್ಯಾಪಾರ ಮಾಡಿದ್ರೆ ಒಂದ್ ಸ್ವಲ್ಪನೂ ಸವಲತ್ತು ಮಾಡಿಲ್ಲ. ಒಂದ್ಸಲ ಭಾಜಿ ಪಾಲ್ ಅವ್ರು 10 ಸಲ ಅವ್ರ ಮನೆ ಬಾಗಿಲು ಮಠ ಕುಂತಾಯ್ತು. ಕೂಳಕ್ ಕೊಡ್ತೀನಿ ಅಂತ ಹೇಳ್ತಾರೆ. ಮತ್ತೆ ಅವ್ರು ಎಬ್ಬಿಸಿದಾಗ ಅವ್ರು ರೂಪಾಲಿ ನಾಯಕ್ ಅವ್ರ ಮನೆ ಹತ್ರ ಇರುವುದಿಲ್ಲ, ಎಲ್ಲೋ ಇರ್ತಾರೆ. ಬಂದ್ ನಮಗೋಸ್ಕರ ಅಲ್ಲಿ ಮುನ್ಸಿಪಾಲಿಟಿ ಮಾತಾಡಿದ್ರು ಆಯ್ತು. RP ನಾಯಕ್ ಅವರು ನಮಗೆ ಕೂಳಕ್ ಅವ್ರು ಹೇಳ್ದಲ್ಲಿ ನಾವು ಕೂಳ್ಬೇಕು. ವ್ಯಾಪಾರ ಆಗೋದಿಲ್ಲ ಅಂತಲ್ಲಿ ಬಿದೆಲ್ಲೋ ಎಲ್ಲೋ ಹೋಗಿ ನಮ್ಮನ್ನ ಬಿಸಾಡ್ರಿ. ವ್ಯಾಪಾರ 1 ರೂಪಾಯಿ ವ್ಯಾಪಾರ ಇಲ್ಲ. ನಾವು ಒಟ್ಟಿಗೆ ಏನ್ ತಿನ್ನೋದು? ಇಲ್ಲಿ ನಾವು ಕುಂದ್ರೋ ಕಡೆ ನಮಗೆ ಅವಕಾಶ ಮಾಡ್ಕೊಡ್ರಿ, ನಾವು ಕುಂದಿರ್ತೀವಿ, ವ್ಯಾಪಾರ ಮಾಡ್ತೀವಿ ಅಂದ್ರೆ ಕುಂದ್ರಿಸ್ಕೊಡೋದಿಲ್ಲ ಅವ್ರು. ಸರ್, ಈಗ 5 ವರ್ಷ ಆಯ್ತು ಇಲ್ಲಿನ ಶಾಸಕಿ ರೂಪಾಲಿ ನಾಯಕರವರು ಇದ್ದಾರೆ. ಈ ಕ್ಷೇತ್ರ ಕಾರವಾರ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ಇನ್ನೇನು ಅಭಿವೃದ್ಧಿ ಆಗ್ಬೇಕಾದಂಥದ್ದು ಏನಾದರೂ ಇದೆಯಾ? ನೀವು ಯಾರ ಅಭಿವೃದ್ಧಿ ಬಗ್ಗೆ ಕೇಳ್ತಾ ಇದ್ದೀರಿ ಅಂತೇಳಿ ನಮಗೊಂದು ಸ್ವಲ್ಪ ಡೌಟು. ಈಗ ಶಾಸಕರ ಅಭಿವೃದ್ಧಿಯೋ ಅಥವಾ ಶಾಸಕರ ಕ್ಷೇತ್ರದ ಅಭಿವೃದ್ಧಿಯೋ ಅಂಥೇಳಿ ಹೇಳಬೇಕಾಗ್ತದೆ. ಶಾಸಕರ ಅಭಿವೃದ್ಧಿ ಬೇಕಾದಷ್ಟು ಆಗಿದೆ, ಆದರೆ ಕ್ಷೇತ್ರ ಅಭಿವೃದ್ಧಿ ಶೂನ್ಯ. ನಮ್ಮ ಕಾರವಾರದಲ್ಲಿ ಯುವಕರು
ಡಿಗ್ರಿ ಮಾಡಿಕೊಂಡು ಅಥವಾ ಯಾವುದೊಂದು ಕೋರ್ಸ್ ಮುಗಿಸ್ಕೊಂಡು ಕಾರವಾರದಲ್ಲಿ ಎಲ್ಲಿಯೂ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಇಲ್ಲ ಅವರಿಗೆ. ಅವ್ರು ಹೋಗಬೇಕು ಬೆಂಗಳೂರು ಅಥವಾ ಪೂನಾನೋ ಅಥವಾ ಗೋವಾನೋ ಇಂಥ ಕಡೆಗೆ ಹೋಗಬೇಕಾಗ್ತದೆ. ಅದಕ್ಕೋಸ್ಕರ ಅಂಥ ಅಭಿವೃದ್ಧಿ ಮಾಡುವಂಥ ಒಂದು ಕಾರ್ಯ ಆಗಬೇಕಾಗಿದೆ. ಇನ್ನು ಇಂದಿನ ಒಂದು ಶಾಸಕರು ನಮಗೆ ಕ್ರಿಕೆಟ್ ಗ್ರೌಂಡ್ ತಂದಿದ್ರು, ಕಾರವಾರಕ್ಕೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಗ್ರೌಂಡ್ ತಂದಿದ್ರು. ಅದು ಇವರ ವೈಯಕ್ತಿಕ ದ್ವೇಷದಿಂದ ಈ ಶಾಸಕರು ಅದನ್ನು ಬಂದ್ ಮಾಡಿಟ್ಟಿದ್ದಾರೆ. ಅಂಥ ಯೋಜನೆಗಳೆಲ್ಲ ದೊಡ್ಡ ದೊಡ್ಡ ಯೋಜನೆಗಳು ಬಂದರೆ ಮಾತ್ರ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಅಭಿವೃದ್ಧಿ ಆಗೋದಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಏನು ಬದಲಾವಣೆ ಬಯಸ್ತಿದ್ದೀರಾ ಅಥವಾ ಹೇಗೆ ಸರ್? 100% ಸರ್ ಬದಲಾವಣೆ ಆಗಬೇಕು. ಈಗ ಈ 40% ಕಮಿಷನ್ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಇವನ್ನೆಲ್ಲ ನೋಡ್ತಾ ಇದ್ರೆ ಬದಲಾವಣೆ ಆಗಲೇಬೇಕು. ಏನಿದೆ ರೇಟ್ ಏನಿದೆ ನಮ್ಮದು, ಸಿಲಿಂಡರ್ ಎಷ್ಟು ಕೊಡ್ತಾ ಇದ್ದೀರಿ ನೀವು? ಆಮೇಲೆ ನೀವು ಪೆಟ್ರೋಲ್ ರೇಟ್ ಏನಾಗಿದೆ, ಅಕ್ಕಿ ಬೆಲೆ ಏನಾಗಿದೆ, ಎಣ್ಣೆ ಬೆಲೆ ಏನಾಗಿದೆ, ಇದೇ ಏನ್ರಿ ಅಚ್ಚೇ ದೀನು? ನಾವು ಕೇಳಬೇಕಾಗ್ತದೆ ಮೋದಿಯವರಿಗೂ. ಇಲ್ಲಿ ಕೆಲವರು ಹೇಳ್ತಾರೆ ಮೋದಿಯವರು ಮಾಡ್ತಾರೆ. ಮೋದಿಯವರು ಮಾಡೋದು ಕೇಂದ್ರದಲ್ಲಿ ಕೂತ್ಕೊಂಡು. ಇಲ್ಲಿ ಕಾರವಾರಕ್ಕೆ ಬಂದು ಮೋದಿಯವರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರವಾರಕ್ಕೆ ಬೇಕು ಒಳ್ಳೆ ಅಭಿವೃದ್ಧಿ ಮಾಡುವಂತ ಒಬ್ಬ ಕೆಲಸಗಾರ ಬೇಕು ಅಷ್ಟೇ. 5 ವರ್ಷ ನಂತರ ಮತ್ತೆ ಬರುವ ಆಸೆ ಇಟ್ಟುಕೊಂಡು ಮಾಡೋದಿಲ್ಲ. ಅವರು ಬರುವುದಿಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅವರ ಸಾಧನೆ ಮಾಡಿ ಅವರು ರಿಟೈರ್ ಆಗಿ ಹೋಗ್ತಾರೆ. ರಿಟೈರ್ ಆದಮೇಲೆ ಅವ್ರಿಗೆ 1 ಲಕ್ಷ ತನಕ ಪೆನ್ಷನ್ ಬರ್ತದೆ. ಅಷ್ಟಕ್ಕೆ ಅವರು ಸೀಮಿತ. ಮತ್ತು ಚೇಂಜಸ್ ಅವರು ಬಂದರು ಇನ್ನೂ ಬಂದರು ಮಾಡೋದು ಅದೇ. ಎಂತ ಅವರದ ಕುಟುಂಬದಲ್ಲೇ ಅಭಿವೃದ್ಧಿ. ನಮ್ಮ ಇಲ್ಲಿ ಸ್ಥಳೀಯವರಿಗೆ ನಂತ ಬಡವರಿಗೆ ಏನು ಇಲ್ಲ. ಏನಾದರೂ ಮನಸ್ಸು ಬಂದರೆ ಏನಾದರೂ ಸಹಾಯ ಮಾಡಿದ್ರೆ ಅಷ್ಟೇ ಹೊರತು ಅವರ ಗುರಿ ಬೇರೆನೇ ಇರುತ್ತದೆ. ಸರ್ ಹೆಂಗಿದೆ ಈಗ ಚುನಾವಣೆ ಬರ್ತಾ ಇದೆ, ಶಾಸಕಿ ರೂಪಾಲಿ ನಾಯ್ಕ ಅವರು ಇಲ್ಲಿ ಶಾಸಕಿಯಾಗಿದ್ದಾರೆ, 5 ವರ್ಷ ಮುಗಿತಾ ಬಂತು. ಅಭಿವೃದ್ಧಿ ಕಾರ್ಯ ಎಲ್ಲ ಹೆಂಗ್ ಮಾಡಿದ್ದಾರೆ ಸರ್? ಈಗ ನಮ್ಮ ಕಾರವಾರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ಯಾವ ಪಕ್ಷದಲ್ಲಿ ಬಂದರೂ ಯಾವ ಅಭ್ಯಂತರಗಳು ಇಲ್ಲ. ಆದರೆ ಮಾನ್ಯ ರೂಪಾಲಿ ನಾಯ್ಕ ಅವರ ಈಗಿನ ಕೆಲಸಗಳು ಭಾಳ ನಮಗೆ ಸಂತೋಷ ತಂದಿದೆ. ಎಲ್ಲ ಸುತ್ತಮುತ್ತಲು ಹಳ್ಳಿ ಗುಡ್ಡಗಾಡುಗಳನ್ನು ಹಿಡಿದು ಶಹರದಿಂದ ಏನು ರಸ್ತೆ ಏನು ಹದಗೆಟ್ಟಿತ್ತೋ ಅದೊಂದು ಅಭಿವೃದ್ಧಿ ನಾವು ಶಾಸಕಿ ರೂಪಾಲಿ ನಾಯ್ಕರಿಂದ ಕಂಡುಕೊಳ್ತಾ ಇದ್ದೇವೆ. ಆ ವಿಷಯವಾಗಿ ನಮಗೆ ಭಾಳ ಡ್ರೈವರ್ಸ್ ಎಲ್ಲ ನಮ್ಮ ಅಸೋಸಿಯೇಷನ್ಗೆ ಸಂಘ ಸಂಸ್ಥೆಗಳಿಗೆ ಭಾಳಷ್ಟು ಖುಷಿ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ರೂಪಾಲಿ ನಾಯ್ಕ ಅವರು. ರೋಡ್ ಎಲ್ಲ ಒಳ್ಳೆ ಚೆನ್ನಾಗಿ ನಡೀತಾ ಇದೆ. ಯಾವುದೂ 8 ವರ್ಷದಲ್ಲಿ ಇನ್ನೂ ಆಗಲಿಲ್ಲಾಗಿತ್ತು, ಅದನ್ನು ಒಳ್ಳೆ ಕೆಲಸ ಮಾಡಿ ಕಾಣಿಸಿದ್ದಾರೆ. ಅದೇ ತುಂಬ ಖುಷಿ ಅನಿಸ್ತದೆ ನಮಗೆ ಅಷ್ಟೇ. ಮತ್ತೆ ಎಷ್ಟೆಲ್ಲ ಅಭಿವೃದ್ಧಿಯನ್ನು ಕಂಡದ್ದಿಲ್ಲ ನಾವು, ಇದೇ ಫಸ್ಟ್ ಟೈಮ್ ಕಾಣಿಸಿದ್ವಿ. ಎಲ್ಲೆಲ್ಲ ಮೂಲೆಯಲ್ಲೂ ರೋಡ್ಗಳು ಆಗ್ತಿದ್ದಾವೆ. ಇಲ್ಲಿ ಇದು ರಸ್ತೆ ಅಗಲೀಕರಣ ಮಾಡಲಾಗಿದೆ. ಮುಂಚೆ ಯಾವ ರೀತಿ ರಸ್ತೆ ಇತ್ತು, ಈಗ ನಿಮ್ಗೆ ಚಾಲಕರಿಗೆ ಯಾವ ರೀತಿ ಮೂಲ ಸೌಕರ್ಯನ ವ್ಯವಸ್ಥೆ ಮಾಡಲಾಗಿದೆ, ಮತ್ತೆ ಯಾವ ರೀತಿ ವ್ಯಾಪಾರಸ್ಥರಿಗೆಲ್ಲ ಯಾವ ರೀತಿ ಮೂಲ ಸೌಕರ್ಯ ಇದೆ? ಇಲ್ಲ ಚಲೋ ಇದೆ. ರೂಪಾಲಿ ಮೇಡಮ್ ಅವರು ಈಗ ನಮ್ಮ ಆಟೋದವ್ರಿಗಂತೂ ಬೆಸ್ಟ್ ಆಗಿದೆ. ಯಾಕಂದ್ರೆ ಮೊದಲೆಲ್ಲ ರೋಡ್ ಏನಿಲ್ಲ ಆಗಿತ್ತು, ಇವಾಗಂತೂ ಆಟೋದವರಿಗೆ ಚಲೋ ಆಗಿದೆ. ರೋಡ್ ಎಲ್ಲ ಚಲೋ ಮಾಡಿಕೊಟ್ಟಿದ್ದಾರೆ. ಆಟೋದವರಿಗೆ ಬೇಕಾಗಿದೆ ರೋಡನ್ನು ಚಲೋ ಮಾಡಿದ್ದಾರೆ, ಅದೇ ಖುಷಿ. ಮೇಡಮ್ ಮಾಡಿದ ರೋಡ್ ಚಲೋ ಆಗಿದೆ ಎಲ್ಲ ಕಡೆಗೂ. ಹಳ್ಳಿ ಒಳಗೆಲ್ಲ ರೋಡ್ ಮಾಡಿದ್ದಾರೆ. ಈ ಅಂಗಡಿಕರಿಗೆ ವ್ಯಾಪಾರದಾರರಿಗೆ ಎಲ್ಲ ಇದು ಚಲೋ ಮಾಡಿದ್ದಾರೆ ಅವರು. ಹೌದು, ಒಳ್ಳೆ ಮಾಡಿದ್ದಾರೆ. ಇಲ್ಲಿನ ಶಾಸಕಿಯವರು ಅಂದ್ರೆ ರೂಪಾಲಿ ನಾಯ್ಕ ಮೇಡಮ್ ಅವರು ಏನಾದ್ರು ಅಭಿವೃದ್ಧಿ ಮಾಡಿದಾರಾ ನಿಮ್ ಬಗ್ಗೆ ವ್ಯಾಪಾರಸ್ಥರಿಗೆ ಏನು ಅನಿಸ್ತದೆ? ಮಾಡಿದಾರೆ ಸರ್, ಮಾಡಿದಾರೆ. ಆದ್ರೆ ಏನು ಉಪಯೋಗ ಇಲ್ಲ. ಈಗ 5 ವರ್ಷ ಆಯ್ತು ಮಾಡಿದಾರೆ. ಈ ದೊಡ್ಡ ಬಂಗ್ಲಾ ಕಟ್ಟಿ ಕೊಟ್ಟಿದ್ದಾರೆ. ಏನು ವ್ಯಾಪಾರ ಆಗೋದಿಲ್ಲ, ಏನಿಲ್ಲ. ಒಳಗಿಂದ ಕುತ್ಕೊಂಡು ಹೊರಗೆ ಬಂದಿದ್ದೀವಿ ನಾವು. ಅಲ್ಲೇನು ಹೊಟ್ಟಿ ತುಂಬೋದಲ್ಲ. 5 ವರ್ಷ ಆಯ್ತು ಮಾಡಿದಾರ. ನಿಮ್ಮ ಸಮಸ್ಯೆಗೆ ಏನೋ ಸ್ಪಂದನೆ ಮಾಡ್ತಾರ ಅವರು? ಸಮಸ್ಯೆಗೆ ಬಂದಾನ ಏನ್ ಮಾಡ್ತಾರ ಅವರು? ಏನ್ ಮಾಡಲ್ಲ ಅವ್ರು. ನೋಡ್ತೀರಂತಾರ, ಬರೀ ಕೈ ಜೋಡ್ಸೋದು ಓಡೋಗೋದು ಅಷ್ಟೇ ಕೆಲಸ ಮಾಡ್ತೀರಂತಾರ. ಯಾವಾಗ ಮಾಡೋದು? ಮಹಿಳೆಯರು ಅವರು, ಮಹಿಳೆ ಶಾಸಕಿಯವರು, ನೀವು ಮಹಿಳೆಯರ ಸಮಸ್ಯೆಗೆ ಸ್ಪಂದನೆ ಮಾಡ್ತಿದಾರ ಹೆಂಗೆ? ಏನ್ ಮಾಡೋದಿಲ್ಲ ಸರ್, ಯಾರು ಏನ್ ಮಾಡೋದಿಲ್ಲ. ಅವ್ರ ಮೇಲ್ ಬಂದ್ರೆ ಅಷ್ಟೇ ಮಾತ್ರ ಅವ್ರು, ಮತ್ತೇನ್ ಮಾಡೋದಿಲ್ಲ ಅವ್ರು. ಎಲ್ಲ ಕಟ್ಕೊಟ್ಟಿದ್ದಾರೆ. ಕಟ್ಕೊಟ್ರು ಏನು ಉಪಯೋಗ ಇಲ್ಲ ನಮ್ಗೆ. ಒಂದ್ಸಲ ಒಳಗೆ ಹೋಗೋದು ಹೊರಗೆ ಬರ್ದು, ಒಳಗೆ ಹೋಗೋದು ಹೊರಗೆ ಬರ್ದು, ಮತ್ತೆಲ್ಲ ಕಾಟಕಲ್ ತಗೊಂಡು ಹೋಗೋದು ಅದೆಲ್ಲ ಮಾಡ್ತಾರೆ. ಅದಕ್ಕೆ ನಮ್ಗೇನು ಅಭಿವೃದ್ಧಿ ಇಲ್ಲ. ಇಷ್ಟು ದಿನ ಆದ್ರೂ ನಾವು ಇಷ್ಟು ದಿನ ಕಾದ್ವಿ. ಇಷ್ಟು ದಿನ ಕಾದ್ರೂ ಏನು ಉಪಯೋಗ ಇಲ್ಲ. ಅದಕ್ಕೆ ಈಗ ಸೈಲಿಯರ್ ಬರ್ತಾರಲ್ಲ, ಆಮೇಲೆ ನೋಡೋಣ ಅಂತ ಇದ್ದಾರೆ ಸರ್. ಬಂದಿದ್ದಾರೆ, ಆದ್ರೆ ಇಲ್ಲಿ ಏನು ಚೇಂಜಸ್ ಅಂತೂ ಇಲ್ಲ. ಯಾಕಂದ್ರೆ ಈಗ ಎಷ್ಟೋ ಜನ ಡಿಗ್ರಿ ಓದಿದವ್ರು ಇದ್ದಾರೆ, PUC ಆದ್ರೂ ಇದ್ದಾರೆ. ಒಟ್ಟಾರೆ ಏನಾರು ಎಜುಕೇಶನ್ ಪ್ರಕಾರ ಒಂದು ಲೆವೆಲ್ಗೆ ಅವ್ರಿಗೆ ಜಾಬ್ ಏನಾದ್ರು ಸಿಗ್ಬೇಕಲ್ವಾ? ಎಮರ್ಜೆನ್ಸಿ ಆದ್ರೂ ಈಗ ನೋಡಿ, ನಾನೇ ಫಾರ್ ಎಕ್ಸಾಂಪಲ್ ಉದಾಹರಣೆಗಾಗಿ ನಾನು ಡಿಗ್ರಿ ಕಂಪ್ಲೀಟ್ ಆಗಿದೆ, DED ಆಗಿದೆ, ಎಲ್ಲ ಆಗಿದೆ. ಫಾರ್ ಎಕ್ಸಾಂಪಲ್ ಇದು ಮಾಡ್ತಾ ಇದ್ದೀವಿ ನಾವು. ಡಿಗ್ರಿ ಕಂಪ್ಲೀಟ್ ಆದ್ರೂ ನಮ್ಮ ಕಾರವಾರದಲ್ಲಿ ಏನು ಜಾಬ್ ಇಲ್ಲ ಅಂದ್ರೆ ಮತ್ತೆ ನಾವು ಕಲಿಯೋದು ಎಜುಕೇಶನ್ ಆದ್ರೂ ಯಾಕೆ ಬೇಕು ನಮ್ಗೆ? ಸುಮ್ಮನೆ 10th ಪಾಸ್ ಅಥವಾ ಫೇಲ್ ಆದ್ರೂ ಪರವಾಗಿಲ್ಲ, ಇಲ್ಲಿ ಮಾಡ್ಬೋದಲ್ವಾ, ಬಿಸ್ನೆಸ್ ಮಾಡ್ಕೊಂಡು ಮುಂದುವರಿಬಹುದು. ಬಟ್ ಏನು ಒಂದು ಎಜುಕೇಶನ್ ತಕೊಂಡು ಏನೋ ಇನ್ನೊಬ್ಬರನ್ನ ಇಂಪ್ರೂವ್ಮೆಂಟ್ ಮಾಡಬೇಕು. ಇಂಪ್ರೂವ್ಮೆಂಟ್ ಮಾಡಿ ನಮ್ಮ ದೇಶ ಉದ್ಧಾರ ಆಗ್ಬೇಕಂದ್ರೆ ನಾವು ಎಜುಕೇಟೆಡ್ ಆಗಿದ್ರೆ ಒಂದು ಸ್ವಲ್ಪ ಹೆಚ್ಚಿನ ಮರ್ಯಾದೆ ಸಿಗುತ್ತೆ.
ಅದ್ರಗೋಸ್ಕರ ಎಜುಕೇಶನ್ ಚೆನ್ನಾಗಿ ಆಗ್ಬೇಕಂದ್ರೆ ಪ್ರತಿಯೊಬ್ರು ಎಜುಕೇಶನ್ ಆದ ನಂತರ ಅವರು ಜಾಬ್ ಹುಡುಕ್ತಾರೆ. ಜಾಬ್ ಸಿಕ್ತಂದ್ರೆ ಎಲ್ಲರೂ ಖುಷಿ ಪಡ್ತಾರೆ. ಸರ್, ಈಗ ಚುನಾವಣೆ ಹತ್ರ ಬರ್ತಾ ಇದೆ. ಈಗಾಗಲೇ 5 ವರ್ಷ ಮುಗಿದಿದೆ ಇಲ್ಲಿನ ಶಾಸಕಿ ರೂಪಾಲಿ ನಾಯ್ಕ ಅವರ ಅವಧಿ. ಕಾರವಾರ ಅಂಕೋಲಾ ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಇಲ್ಲಿ ಅಭಿವೃದ್ಧಿ ಆಗಿದೆಯಾ ಅಥವಾ ಅಭಿವೃದ್ಧಿ ಆಗಬೇಕಾದದ್ದು ಇನ್ನೇನಿದೆ ಕಾರ್ಯಕ್ರಮಗಳು? 5 ವರ್ಷದ ಹಿಂದೆ ಹೇಗಿತ್ತು ಕಾರವಾರ ಹಾಗೇ ಇದೆ. ಅಭಿವೃದ್ಧಿ ಅಂದರೆ ಏನು? ಹಣ ತಂದು ಇಲ್ಲಿ ಇದು ಮಾಡೋದಲ್ಲ. ತಾನು ಅಷ್ಟು ಸಾವಿರ ಕೋಟಿ ತಂದೆ, ಇಷ್ಟು ಸಾವಿರ ಹಿಂದಿನ ಶಾಸಕರು ಹಾಗೆ ಹೇಳಿದರು. 1800 ಕೋಟಿ ತಂದೇನೆ ಹೇಳಿ. ಆದರೆ ಅವ್ರದ್ದು ಏನಾಯಿತು? ಸೋಲಾಯಿತು. ಅಭಿವೃದ್ಧಿ ಅಂದರೆ ಅದಲ್ಲ. ಪ್ರತಿಯೊಂದು ಏನು ಪ್ರಜೆ ಇರ್ತಾನೆ ಇಲ್ಲಿ ನಾಗರಿಕ, ಅವನಿಗೆ ಅವರು ಹತ್ತಿರದಲ್ಲಿ ಇರಬೇಕು. ಅವನ ಕಷ್ಟ ಸುಖ ಏನು ಹೇಳಿ ನೋಡುವಂಥದ್ದು ನಮಗೆ ಬೇಕು MLA ಹೊರತು ಹಣ ತಂದು ಅಭಿವೃದ್ಧಿ ಮಾಡ್ತೇನೆ ಹೇಳುವಂಥ MLA ನಮಗೆ ಬೇಡ. ಅವರಿಗೆ ಜನರ ಬಗ್ಗೆ ಒಂಚೂರು ಇದೇ ಇಲ್ಲ, ಕಾಳಜಿನೇ ಇಲ್ಲ. ಡೈರೆಕ್ಟಾಗಿ ಹೇಳಬೇಕಂತ ಹೇಳಿದ್ರೆ ಮನೆಗೆ ಹೋದರೆ ಸಿಗೋದಿಲ್ಲ, 15 ದಿವಸ ಸಿಗೋದಿಲ್ಲ. ಈಗ ಹೋದ ಸಲ 5 ವರ್ಷದ ಹಿಂದೆ ಇವರು ಹೇಳಿದರು ಕೋಣೆ ನಾಲನ ನಮಾಮಿ ಗಂಗೆ ಇದರಲ್ಲಿ ತಾನು ಇದು ಮಾಡ್ತೇನೆ ಅಂತೇಳಿ. ಕೋಣೆ ನಾಲ್ದು ಹಾಗೇ ಇದೆ. ಎಷ್ಟು ವರ್ಷದಿಂದ ಹೇಗಿತ್ತೋ ಹಾಗೇ ಇದೆ ಹೊರತು ಮತ್ತೊಂದಿಷ್ಟು ಗಲೀಜೇ ಆಗಿದೆ. ಕೋಣೆ ನಾಲೆ ಏನು ಸುಧಾರಿಸ್ತಿಲ್ಲ. ಈಗ ಹಿಂದಿನವರು ಶಾಸಕರು ಏನು ಹೇಳ್ತಾರೆ, ನಾವು ಇಷ್ಟು ಅಭಿವೃದ್ಧಿ ಮಾಡಿದ್ವಿ. ಅಭಿವೃದ್ಧಿ ಮಾಡೋದು ಅದೇ ಅವ್ರ ಸ್ವಾರ್ಥ ಸಲುವಾಗಿ ಮಾಡೋದು ಹೊರತು ಜನರ ಸಲುವಾಗಿ ಅಲ್ಲ. ಯಾಕಂದ್ರೆ ನಾವು ಈ ಪ್ರತಿಯೊಂದು ವಿಷಯಕ್ಕೂ ಒಂದು ಮೆಡಿಸಿನ್ ಮಾಡಬೇಕಂದ್ರೆ ಬೆಂಗಳೂರು ಕಡೆ ಹೊರಬೇಕು ಹೊರತು ಕಾರವಾರ ನಮ್ಮ ಇದರಲ್ಲಿ ವೈದ್ಯಕೀಯ ಕಾಲೇಜಲ್ಲಿ ಆಗುವುದೇ ಇಲ್ಲ. ಸರಿ ಅಡ್ಮಿಟ್ ಮಾಡ್ತಾರೆ, ಆಮೇಲೆ ಮಂಗಳೂರು ಹೋಗಿ ಇಲ್ಲಾರ ಗೋವಾ ಹೋಗಿ ಹೇಳ್ತಾರೆ. ಮತ್ತು ಇವರು ಡಾಕ್ಟ್ರಿಗೆ ಕಲ್ತ್ಕೊಂಡು ಬಂದಿದ್ದು ಏನು ಮಾಡಿದ್ದಾರೆ? ಉದ್ಧಾರ ಮಾಡಿದ್ದಾರೆ. ಬೆಂಗಳೂರಲ್ಲಿ ಮಾಡೋದು ಡಾಕ್ಟ್ರು ಅದೇನೋ, ಮತ್ತು ನೀವು ಮಾಡೋ ಡಾಕ್ಟ್ರು ಅದೇ ಅಲ್ವಾ? ಇಬ್ಬರು ಡಾಕ್ಟ್ರು ಒಂದೇ ಕ್ಯಾಟಗರಿ ಅಲ್ವಾ? ಅವರು MD ಇವರು MD. ನೀವ್ಯಾಕೆ ಮಾಡೋದಿಲ್ಲ ಅದು ಕೆಲಸ? ನೀವ್ಯಾಕೆ ಹೊರಗಡೆ ಕಳಿಸ್ಬಿಡ್ತೀರಿ? ನಾವು ಹೇಳೋದೇನಂತ ನೋಡಿ, ಕಾರವಾರ ಸಮಸ್ಯೆ KSRTC ಬಸ್, ಹಳೆ ಬಸ್ಸುಗಳು, ಇನ್ನೂ ಹಳೆ ಬಸ್ಸುಗಳು ಓಡಾಡ್ತಾ ಇದ್ದಾವೆ. ಬಸ್ಸುಗಳೆಲ್ಲ ಅರ್ಧಕ್ಕರ್ಧ ಬಸ್ ನಿಂತಿದ್ದಾವೆ. ಅದು ಆ ಬಸ್ ಬಂದು ಈ ಬಸ್ಸು ಡ್ರೈವರಿಗೆ ಕೇಳಿದ್ರೆ ಬಸ್ಸೇ ಸರಿ ಇಲ್ಲ, ನಾವು ಗಾಡಿ ಹೆಂಗೆ ಓಡಿಸೋದು ಕೇಳ್ತಾರೆ. ಅದು ಒಂದು ಸಲ ಹೋಗಿ ನಾನು ಕೇಳ್ತೇನೆ, ಇವತ್ತಿಗೆ ಒಂದು ಹೋಗಿ MLA ಅವರು ಅದಕ್ಕೆ ಕೇಳಿದ್ದಾರೆ, KSRTC ಹೋಗಿ ಇವತ್ತು ನಿಮ್ಮ ಬಸ್ ಯಾಕೇನಾಗಿದೆ ಅಂತೇಳಿ ಅಲ್ಲಿ ತಂದು ಕುಡಿಸಿದ್ರೆ ಒಂದು ಲೇಡೀಸ್ ಒಂದು ಮ್ಯಾನೇಜರ್ನ ಕುಡಿಸಿದ್ದಾರೆ. ಅವಳಿಗೆ ಏನೂ ಬರೋದಿಲ್ಲ. ದಂಡ ಪಿಂಡ ತಂದು ಕುಡಿಸಿದ್ದಾರೆ ಒಂದು ಇದರಲ್ಲಿ KSRTCಯಲ್ಲಿ. ನೀವು ಹೋಗಿ ಕೇಳಿ, ನೀವು ಸಂಜೆ ಬಂದು ಇದು ಮಾಡಿ ಬಸ್ ಎಷ್ಟು ಫುಲ್ ಹೋಗ್ತದೆ ನೋಡಿ. ಒಂದು ಬಸ್ಸಲ್ಲಿ 2 ಬಸ್ಸನ್ನು ತುಂಬ್ಕೊಂಡು ಹೋಗ್ತಾರೆ, ಸಣ್ಣ ಬಸ್ಸಲ್ಲಿ. ಅವ್ರ ಪಾಪ ಹುಡುಗಿಯರು ಇರ್ತಾರೆ, ಪರಿಸ್ಥಿತಿ ಏನಾಗಿರಬೇಕು ಅದು ವಿಚಾರ ಮಾಡಬೇಕಲ್ಲ. ನೀನು ಒಂದು ಹೆಣ್ಣಲ್ವಾ? ಹೆಣ್ಣಾದ್ರು ನೋಡಲ್ಲ, ಬಸ್ ಸ್ಟ್ಯಾಂಡ್ ಬಂದು ನೋಡು, ಸಂಜೆ ಆದ ನೋಡು ಜನ ಹೆಂಗೆ ಹತ್ತಬೇಕು. ಲೇಡೀಸ್ ಎಷ್ಟು ಜನ ಹತ್ತಾರೆ, ಲೇಡೀಸು ಆ ಗಂಡಸ್ರ ಮೇಲೆ ಎಷ್ಟು ವೇದನೆ ತೊಗೊಳ್ತಾಳಂತ ಅದು ವಿಚಾರ ಮಾಡ್ರಲ್ಲ. ಅದನ್ನು ಬಿಟ್ಟು ನೀವು ಬರೀ ಅಲ್ಲಿ ಕೂತ್ಕೊಂಡು ನಿನ್ನ ಬೇಕಾದವ್ರು ತಂದು ಇಟ್ಕೊಂಡು ನಿನ್ನ ಸ್ವಾರ್ಥವಾಗಿ ಮಾಡಿ ಅದ್ರ ಬಗ್ಗೆ ಅವ್ರು ನಾವು ದ್ವೇಷಿಸೋದಿಲ್ಲ. ಅದು ನೀವು ಪಿಳ್ಳಿಗಿಳಿದು ನೋಡಲ್ಲ ಏನಾಗಿದೆ ಅಂತೇಳಿ. ನಾವು ನಮ್ಮ ಪಕ್ಷವನ್ನು ನಾವು ಅಂತ ಹೇಳ್ತೇವೆ, ಪಕ್ಷದ ವತಿಯಿಂದ ಹೇಳೋದಿಲ್ಲ. ನಿಮ್ದು ಇದು ಹೌದು, ನೀವು ಹೊರಗಿಂದ ಹಣ ತಂದಿರಾ ಇದು ತಂದಿರಾ, ಹೌದು. ಅಭಿವೃದ್ಧಿ ಯಾರಿಗಾಗಿ? ನಿಮಗಾಗಿ, ಜನರಿಗಾಗಿ ಅಲ್ಲ. ಸರ್, ಹೆಂಗಿದೆ ಅಭಿವೃದ್ಧಿ ಕಾರ್ಯ? ಭಾರಿ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ಹಳ್ಳಿ ಕಡೆ ಎಲ್ಲ ಭಾರಿ ಚೆನ್ನಾಗಿ ರೋಡ್, ಚಿಕ್ಕ ಪುಟ್ಟ ರೋಡ್ ಸೈಡು ಎಲ್ಲ ಕಡೆ ಮಾಡಿದೆ. ಅವರ್ಸ ಮತ್ತೆ ಗ್ರಾಮೀಣ ಭಾಗದಲ್ಲಿ ಸಕಲ್ ಬ್ಯಾಣು ಅವರ್ಸ ಮತ್ತೆ ಈ ಕಡೆ ಎಲ್ಲ ಕಡೆನೂ ಮಾಡಿದ್ದಾರೆ. ಸಾಸಿವೆ ಕಾಳಿನಷ್ಟು ಅಭಿವೃದ್ಧಿ ಆಗ್ತಾ ಇಲ್ಲ. ಮುಖನೇ ತೋರಿಸಿಲ್ಲ. ಮೊನ್ನೆ ಜಾತ್ರೆಗೆ ಒಂದಿನ ಬಂದು ಮುಖ ತೋರಿಸಿ ಹೋಗಿದ್ದಾರೆ. ಯಾವುದೇ ರೀತಿ ಅಭಿವೃದ್ಧಿ ಆಗಲಿ, ಜನ ಸಾಯ್ತಾ ಇದ್ದಾರೋ ಬದುಕ್ತಾ ಇದ್ದಾರೋ ಒಂಚೂರು ಕಣ್ಣೆತ್ತಿ ನೋಡಿಲ್ಲ ಇನ್ನೂವರೆಗೆ. ಇದೇ ಥರ ಮಾಡಿದರೆ ಹೇಗೆ ನಾವು ಅವರಿಗೆ ಇಲೆಕ್ಷನಲ್ಲಿ ವೋಟ್ ಹಾಕಬೇಕು? ಇಲ್ಲಿ 3 ಸಮಾಜದವರು ಇದ್ದಾರೆ, ಹೊರತು ಬೇರೆ ಅನ್ಯ ಧರ್ಮದವರು ಇದ್ದಾರೆ. ಅದು ಒಂದು ಚೂರು ಅವರಿಂದ ಯಾವುದೇ ರೀತಿ ಹೆಲ್ಪ್ ಆಗಿಲ್ಲ ಇನ್ನೂವರೆಗೆ. ಮೀನುಗಾರ ಸಮಾಜದವರಿಗೂ ಕೇಳ್ಬೋದು. ಬಟ್ ಕೆಲವೊಂದು MLAಗಳು ಸ್ವಲ್ಪ ಸ್ಪಂದಿಸ್ತಾ ಇದ್ದಾರೆ ಈ ಇದರಲ್ಲಿ. ಕೊರೋನಾ ಟೈಮಲ್ಲಿ ಫಸ್ಟ್ ಟೈಮ್ MLA ನಮ್ಮ ಬೈತ್ಕೋಲದಲ್ಲಿ ಬಂದಾಗ ನಾವು ಎಲ್ಲ ಸ್ಥಳೀಯರು ಸೇರಿ ಶಾಸಕಿ ಹತ್ರ ಹೋಗಿದ್ದೆ. ಅವರು ಒಂದೇ ಯಾವಾಗಲೂ ಪ್ರತಿ ಒಂದು ಬಾರಿಗೆ ಅವರು ಒಂದೇ ಮಾತು, ಬೈತ್ಕೋಲ್ ಆಲ್ರೆಡಿ ಖಾಲಿಯಾಗಿದೆಯಲ್ಲ, ಇದು ಎಂಥ ಪ್ರಶ್ನೆ? ನಾವು ಇಲ್ಲಿ ಉಳಿಬೇಕೇನಿಲ್ಲ. ಯಾವತ್ತು ತನಕ ಈ ನಮ್ಮ ಭೂದೇವಿ ತಾಯಿ ಇದೆ ಆವತ್ತು ತನಕ ಮೀನುಗಾರರು ಅಂತಲ್ಲ, ಎಲ್ಲ ಸಮಾಜದವರು ನಾವು ಇಲ್ಲೇ ಇರಬೇಕು. ಮತ್ತು ಶಾಸಕಿಯಿಂದ ನಮ್ಗೆ ಇನ್ನೂ ತನಕ ಯಾವುದು ಒಂದು ಹೆಲ್ಪ್ ಆಗಲಿಲ್ಲ, ಮತ್ತು ನನ್ನ ಲೆಕ್ಕದಲ್ಲಿ ಆಗುವುದಿಲ್ಲ. ಮತ್ತು ನಾವು ಅವರಿಗೆ ಈ ಸಲ ವೋಟ್ ಹಾಕೋದಿಲ್ಲ. ಯಾಕಂದರೆ ಈಗ ಮಾಜಿ MLA ನಮ್ಗೆ ಭಾಳ ಅವರು ಒಂದು ಸಪೋರ್ಟನ್ನು ನೀಡ್ತಾ ಇದ್ದಾರೆ. ಸುಮಾರು 40 ವರ್ಷದಿಂದ ನಾವು ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ಯಾಕಂತೇಳಿದರೆ ಇದೊಂದು ಬಂದರು ಪ್ರದೇಶಕ್ಕೆ ಅಕ್ವೈರ್ ಆಗಿರೋಂತಹ ಲ್ಯಾಂಡು. ಸೊ ಇಲ್ಲಿ ಅಭಿವೃದ್ಧಿ ಇರಲಿ, ಇಲ್ಲಿ ನಮಗೆ ಹಕ್ಕೇ ಇಲ್ಲ. ಅಂದರೆ ನಾವು ಎಲೆಕ್ಷನ್ದಲ್ಲಿ ವೋಟ್ ಹಾಕ್ತೀವಿ ಅಷ್ಟೇ, ಯಾವುದೇ
ನಮ್ಮದು ವಿಧಾನಸಭೆ ಎಲೆಕ್ಷನ್ ಆಗಲಿ, ನಗರಸಭೆ ಎಲೆಕ್ಷನ್ ಆಗಲಿ, ಅಥವಾ ಯಾವುದೇ ಒಂದು ಎಲೆಕ್ಷನ್ ಆಗ್ತದೆ, ಅಭಿವೃದ್ಧಿ ಸ್ವಲ್ಪ ಮಟ್ಟಿಗೆ ಆಗ್ತದೆ, 1-2% ಹೇಳ್ಬೋದು. ಆದರೆ ನಮ್ಮ ಜನರಿಗೆ ಏನು ನಮ್ಮ ಸಮಸ್ಯೆ 40 ವರ್ಷದಿಂದ ನಾವೇನು ಕಷ್ಟ ಅನುಭವಿಸ್ತಾ ಇದ್ದೀವೋ ಇಲ್ಲಿ ಊರಲ್ಲಿ, ಅದು ಬಗೆಹರಿಸ್ತಾ ಇಲ್ಲ. ನಾವು ಎಷ್ಟೋ ಸತಿ ಮನವಿ ಮಾಡಿದರು, ಇಲೆಕ್ಷನಲ್ಲಿ ನಿಮ್ಮ ಊರು ಉಳಿಸ್ಕೊಡ್ತೀವಿ, ನಿಮ್ಮ ಎಫ್ಐಆರ್ ಕ್ಯಾನ್ಸಲ್ ಮಾಡ್ತೀವಿ, ಡಿನೋಟಿಫಿಕೇಷನ್ ಮಾಡ್ತೀವಿ, ನಿಮಗೆಲ್ಲ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತೇಳಿ ಭಾಳಷ್ಟು MLA ಅವರು, ex-MLA ಇರಲಿ MLA ಅವರು ನಮಗೆ ಅವರು ಆಶ್ವಾಸನೆ ಕೊಟ್ಟಿದ್ದರು. ಆದರೆ ಇನ್ನೂ ತನಕ ಯಾವುದೇ ಆಶ್ವಾಸನೆ ಇರಲಿಲ್ಲ. ಈಗಲೂ ಸಹ ನಾನು ಹೇಳ್ತಾ ಇದ್ದೇನೆ, ಈ ಸತಿಗೆ ಇಲೆಕ್ಷನ್ದಲ್ಲಿ ನಿಲ್ಲಬೇಕಂತ ಹೇಳಿದ್ರೆ ಯಾರಾದರೂ ನಿಲ್ಲಿಕ್ಕೆ ನಮ್ಮ ಹತ್ರ ಬಂದರೆ ಓಟ್ ಕೇಳಲಿಕ್ಕೆ ನಾವು ಇಷ್ಟ ಇದೆ. ಬಹಿರಂಗ ಸಭೆ ಮಾಡಿ ಎಲ್ಲಿ ಬೆತ್ಕೂಲೂರಲ್ಲಿ ಊರು ಬರೋರಿಗೆ ಹೇಳಿ, ನಮ್ಮ ಊರನ್ನು ನಾವು ತೆಗಿಲಿಕ್ಕೆ ಕೊಡೋದಿಲ್ಲ, ನಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಬರೆದುಕೊಳ್ಳಿ. ಅವರು ಬರೆದುಕೊಳ್ಳಿ. ಕಾರವಾರ ಬಗ್ಗೆ ಮಾತಾಡೋದಿದ್ದರೆ, ನಮ್ಮ ಕಾರವಾರನ್ನು ಒಂದು ಸ್ಮಾರ್ಟ್ ಸಿಟಿ ಅಂತೇಳಿ ಮಾಡ್ತಾರಂತೇಳಿ ಹೇಳಿದರು. ಅದರ ಸಲುವಾಗಿ ಮೀಟಿಂಗ್ಸು ಕೂಡ ಆಯಿತು. ಆದರೆ ಇನ್ನೂ ತನಕ ಅದ್ರ ಬಗ್ಗೆ ಏನೋ ಕಾರ್ಯ ಆಗಬೇಕಿತ್ತು, ಅದಿನ್ನೂ ಆಗಿಲ್ಲ. ನಮ್ಮ ದೊಡ್ಡ ಸಮಸ್ಯೆ ಕಾರವಾರ ಬಗ್ಗೆ ಅಂದರೆ ನಿರುದ್ಯೋಗಿ ಸಮಸ್ಯೆ. ಕಾರವಾರಕ್ಕೆ ಯಾವುದೇ ಒಂದು ಇಂಡಸ್ಟ್ರಿ ಇರಲಿ ಅಥವಾ ದೊಡ್ಡ ಬಿಸ್ನೆಸ್ ಹೌಸಸ್ ಯಾವುದೂ ಬರ್ತಾ ಇಲ್ಲ. ನಮಗೆ ಇಂಡಸ್ಟ್ರೀಸ್ ಬೇಕು. ಇಲ್ಲಿ ಸಾಫ್ಟ್ವೇರ್ ಪಾರ್ಕ್ ಆಗಲಿ ಅಥವಾ ಏನಾದರೂ ಸ್ಪೇರ್ ಪಾರ್ಟ್ಸನ್ನು ಇದು ಮಾಡೋದಾಗಲಿ, ಅದರಿಂದ NSRY ಅಂದರೆ ಸೀಬರ್ಡ್ ಸಲುವಾಗಿ ಏನೇನೋ ಶಿಪ್ ಸಲುವಾಗಿ ಏನೋ ಪಾರ್ಟ್ಸ್ ಬೇಕಾದರೆ ಅಂಥದ್ದು ಪೊಲ್ಯೂಷನ್ ಫ್ರೀ ಇಂಡಸ್ಟ್ರೀಸನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಯಾವುದೂ ತಗೊಳ್ತಾ ಇಲ್ಲ. ಅಭಿವೃದ್ಧಿ ಬಂದಿರೋ ಅಭಿವೃದ್ಧಿ ಹೆಸರಲ್ಲಿ 1000 ಕೋಟಿ ಬರ್ತದೆ ಇಲ್ಲಿ, ಅದರಲ್ಲಿ ನಮ್ಮ ಕಮಿಷನ್ ಎಷ್ಟು ಬರೋದು ಅದೇ ವಿಚಾರ ಮಾಡ್ತಾರೆ ಹೊರತು ಬಿಟ್ಟು ಇದನ್ನು ಅಭಿವೃದ್ಧಿ ಬಗ್ಗೆ ಅಥವಾ ಜನರ ಕುಂದು ಕೊರತೆ ಬಗ್ಗೆ ಯಾರೂ ಇಲ್ಲಿ ವಿಚಾರ ಮಾಡ್ತಾನೆ ಇಲ್ಲ. ಇನ್ನೊಂದು 2 ತಿಂಗಳ ಚುನಾವಣೆ ಬರ್ತದೆ. ಈಗ 5 ವರ್ಷ ಆಗಿದೆ. ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಅಭಿವೃದ್ಧಿ ಆಗಿದೆ ಇಲ್ಲಿ? ಆಗಲಿಲ್ಲ. ನಮ್ಮ ನಿರೀಕ್ಷೆ ಪ್ರಕಾರ ಏನೂ ಆಗಲಿಲ್ಲ ಇಲ್ಲಿ. ಯಾವ MLA ಬರಲಿ, ಯಾವ ಪಕ್ಷ ಬರಲಿ, ಯಾರೂ ಇಲ್ಲಿ ಬಂದವರು ಯಾರೂ ಒಳ್ಳೇದಾಗಲಿಲ್ಲ, ಒಳ್ಳೇದು ಮಾಡಿಕೊಡೋದಿಲ್ಲ. ಬಂದರೂ ಸಮೇತ ಒಳ್ಳೇದಾಗೋದಿಲ್ಲ. ಬೈತ್ಕೂಲ್ ಮೀನುಗಾರಿಕಾ ಬಂದರಿಗೆ ಸಂಬಂಧಪಟ್ಟಂತೆ ಮೀನುಗಾರರಿಗೆ ಏನಾದರೂ ಸವಲತ್ತು ಸಿಕ್ಕಿದೆಯಾ ಇಲ್ಲಿ? ಸಿಗಲಿಲ್ಲ. ಯಾವ ಸವಲತ್ತು ಸಿಗಲಿಲ್ಲ. ಯಾವ ಸವಲತ್ತು ಸಹ ಇಲ್ಲಿ ಆಗಲಿಲ್ಲ ಮೀನುಗಾರಿಕೆಗೆ. ಉತ್ತರ ಕನ್ನಡ ಜಿಲ್ಲೆಯ ಮತ್ತೊಂದು ಕ್ಷೇತ್ರದ ಜನ ಮನ ಮತ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.